ಏನಮ್ಮ ನಿನ್ನ ಹೆಸರು? ಪ್ರಾರ್ಥನಾ. ನಿಮ್ಮ ಹುಡುಗಿಗೆ ಅಡ್ಗೆ ಎಲ್ಲ ಬರುತ್ತಾ? ಏನ್ ಕೇಳ್ತೀರಾ? ಅಡಿಗೆ ವಿಷಯದಲ್ಲಿ ನನ್ನ ಮೊಮ್ಮಗಳು ನಳಮಹಾರಾಣಿ. ತಗೋ ಪುಟ್ಟ, ಎಲ್ರಿಗೂ ಕೊಡು. Thank you. ಹುಡುಗಿ ತುಂಬಾ ಸೈಲೆಂಟ್ ಅಂತ ಅನ್ಸುತ್ತಲ್ವಾ? ಹಾಗೇನಿಲ್ಲ, ಸ್ವಲ್ಪ. ಇಂಡಿಯಾದಲ್ಲಿ ಹುಡುಗಿರೆಲ್ಲ ಮೋಸ್ಟ್ಲಿ ಹೀಗೆ ಅನ್ಸುತ್ತಲ್ಲ, ಸ್ವಲ್ಪ ಸ್ವಲ್ಪ ಸೈಲೆಂಟು. ಪ್ರೈವಸಿ ಸಿಕ್ಕಿದ್ರೆ ಸ್ವಲ್ಪ ಓಪನ್ ಅಪ್ ಆಗ್ಬೋದು. ಅಂದ್ರೆ ಮುಂದೆ ಮದ್ವೆ ಆಗೋರು ನಾವು. ಸೊ ಒಂದ್ಸಲ ಮನ್ಸು ಬಿಚ್ಚಿ ಮಾತಾಡಿದ್ರೆ ಮುಂದಿನ ಡಿಸಿಷನ್ಸ್ ಬೇಗ ತಗೋಬಹುದು. What do you say, uncle? Why not? ಇನ್ನೇನ್ ಮತ್ತೆ ಬಿಗ್ ಬಾಸ್ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ. ರನ್ನು ರನ್ನು. ಪುಟ್ಟ, ಟೆರೆಸ್ಗೆ ಕರ್ಕೊಂಡು ಹೋಗು. ಹೋಗು. Excuse me.
ಯುವ ಯುವ ಪ್ಲೀಸ್ ಯಾಕೆ ಹೀಗಾಡ್ತಿದ್ಯಾ? ಇನ್ ಹೇಗ್ ಆಡ್ಬೇಕಿತ್ತು? ಏನು ಅಕ್ಕ ತಂಗಿ ಇಬ್ರು ನಾಟಕ ಮಾಡ್ತಿದ್ದೀರಾ? ಇದಕ್ಕೇನಾ ನೆನ್ನೆಯಿಂದ ಇಬ್ರು ಫೋನಿಗೆ ಸಿಗದೆ ಆಟ ಆಡಿದ್ದು? ನಿಮ್ಮ ಅಕ್ಕ ನನ್ನ ಅವಾಯ್ಡ್ ಮಾಡಿದ್ದು ಇದನ್ನ ನಿಮ್ಮ ಅಕ್ಕನ ಪ್ರೀತಿ? ಯುವ ಪ್ಲೀಸ್ ಕಾಮ್ ಡೌನ್. ನಾನ್ ಹೇಳದ್ ಕೇಳು. ಕೇಳೋಕ್ ಇನ್ನೇನು ಉಳಿಸಿದ್ದೀರಾ? ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು ನನಗೆ ಒಂದು ಮಾತಾದ್ರು ತಿಳಿಸಿದ್ರಾ? ನಿನ್ನನ್ನು ನೋಡಕ್ ಹುಡುಗ ಬರ್ತಾ ಇದ್ದಾನೆ ಅನ್ಕೊಂಡ್ರೆ ಅವನ್ಯಾವನೋ ನನ್ನ ಹುಡುಗಿ ನೋಡಕ್ ಬಂದಿದ್ದಾನೆ. ನನ್ನ ಹಣೆ ಬಾರ ನೋಡಿ ಹೇಗಿದೆ. ಆ ನನ್ನ ಮಗನ್ನ ನಾನೇ ಅಡ್ರೆಸ್ ಹೇಳಿ ಕಳಿಸಿದ್ದೀನಿ. ಇನ್ ನಿಮ್ಮ ಅಕ್ಕ ಒಳ್ಳೆ ಅಲಂಕಾರದ ಗೊಂಬೆ ತರ ರೆಡಿಯಾಗಿ ಅವ್ರ ಮುಂದೆ ಕೂತಿದ್ದಾಳೆ. ಒಟ್ನಲ್ಲಿ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನನ್ನ ಗೂಬೆ ಮಾಡ್ತಿದ್ದೀರಾ. ಚೆನ್ನಾಗಿದೆ. ಅಪ್ಪಿ ತಪ್ಪಿ ನಾನು ಈ ಮನೆ ಡ್ರೈವರ್ ಆಗಿದ್ದಕ್ಕೆ ವಿಷಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಮದುವೆ ಆಗಿ ಒಂದ್ ಮಗು ಆದ್ಮೇಲೆ ವಿಷಯ ತಿಳಿಸಿದ್ರು ಏನೋ. ಶಟ್ ಅಪ್ ಯುವ. ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನಮ್ಮ ಅಕ್ಕನೇನು ಅಷ್ಟು ಚೀಪ್ ಅನ್ಕೊಂಡಿದ್ಯಾ ನೀನು? ನಿಮ್ಮ ಅಕ್ಕನ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಿದ್ದಕ್ಕೆ ನಿನ್ ಕೋಪ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ ನನ್ನ ಪರಿಸ್ಥಿತಿ ಹೇಗಿರ್ಬೇಡ ಹೇಳು. ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಯುವ, ಬಟ್ ಐ ಆಮ್ ಹೆಲ್ಪ್ಲೆಸ್. ನೀನ್ ಏನೇ ಕೇಳದಿದ್ರು ಏನೇ ಮಾತಾಡದಿದ್ರು ಅವಳ ಹತ್ರನೇ ಕೇಳ್ಬೇಕು, ಅವಳ ಜೊತೆನೆ ಮಾತಾಡ್ಬೇಕು. ಹೇಗ್ ಮಾತಾಡ್ಲಿ ಪಾವನಿ? ನಿಮ್ಮ ಅಕ್ಕಂಗ್ ಫೋನ್ ಮಾಡ್ದೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿಗೆ ಬಂದ ಸಿಚುಯೇಷನ್ ಹೀಗಿದೆ, ಇನ್ ಹೇಗ್ ಮಾತಾಡ್ಲಿ? ಇದ್ರಲ್ಲಿ ಅವಳದೇನೂ ತಪ್ಪಿಲ್ಲ ಯುವ. ಈ ವಿಷಯ ಅವಳಿಗೆ ಗೊತ್ತಾದಾಗಿಂದ ನೀನನ್ ಹೇಗ್ ಫೇಸ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅವಳು ಪ್ಯಾನಿಕ್ ಅಲ್ಲಿದ್ದಾಳೆ. ಆ ವಾಸುಕಿ ಬೆಳಗ್ಗೆಯಿಂದ ಅಕ್ಕನ ಅನ್ಕೊಂಡೇ ಇದ್ದಾರೆ. ಮತ್ತೆ ಗಂಡನ್ ಕಡೆಯವ್ರು ಬೇರೆ ಬಂದ್ ಕೂತಿದ್ರು. ಪ್ರೈವಸಿ ಇಲ್ದ ಅವಳು ಹೇಗ್ ಕಾಲ್ ಮಾಡ್ತಾಳೆ ನೀನೇ ಹೇಳು? ವೆಲ್, ನಿಮ್ಮ ಮೌನಕ್ಕೆ ವ್ಯಾಲಿಡಿಟಿ ಏನಾದರೂ ಇದೆಯಾ? ಹೇಳಿ. ಥ್ಯಾಂಕ್ ಗಾಡ್ ನಿಮ್ ಮಾತು ಬರುತ್ತೆ. ದಟ್ಸ್ ರಿಯಲಿ ನೈಸ್. ಹಲೋ ಮಿಸ್, ನಾನು ಇಲ್ಲಿದ್ದೀನಿ. ನೀವು ಅಲ್ಲೆಲ್ಲೋ ಯಾಕೆ ನೋಡ್ತಿದ್ದೀರಾ? ಲುಕ್ ಎಟ್ ಮೀಯಾ. ವಾವ್, ಗಾರ್ಜಿಯಸ್. ಈ ಅಂದವಾದ ಮುಖಾನ ಎದುರುಗಡೆ ಇರೋ ನನಗ್ ತೋರಿಸ್ದೆ ತಲೆ ತೆಗೆಸ್ಕೊಂಡು ನೆಲಕ್ಕೆ ತೋರಿಸ್ತಿದ್ದೀರಲ್ರಿ. ಎನಿವೇಸ್, ಐಮ್ ಸ್ಕಂದ ಕುಮಾರ್. ನಮಸ್ಕಾರ, ನಾನ್ ಪ್ರಾರ್ಥನಾ. ಯಾ ಐ ನೋ, ಬಟ್ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಎಲ್ಲ ಓಕೆ ಆದ್ರೆ ನಾಳೆ ನಾವಿಬ್ರು ಲೈಫ್ ಪಾರ್ಟ್ನರ್ಸ್ ಆಗೋರು. ನಮ್ಮಿಬ್ರ ಮಧ್ಯೆ ಇವೆಲ್ಲ ಬೇಕಾ? ಮಿಸ್ ಪ್ರಾರ್ಥನಾ, ನಂಗೆ ಯಾಕೋ ನೀವು ಬಲವಂತಕ್ಕೆ ಮದುವೆ ಒಪ್ಕೊಂಡಿದ್ದೀರಾ ಅನ್ಸುತ್ತೆ. ಆಮ್ ಐ ರೈಟ್? ಇಲ್ಲ, ಹಾಗೇನೂ ಇಲ್ಲ. ನಮ್ಮ ಮನೇಲಿ ಏನು ಹೇಳ್ತಾರೋ ಹಾಗೆ. ಓಹ್, ಮನೆ ಮಗಳು. ನೈಸ್. ಇಬ್ರು ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಬಿಡೋಣ. ನಾನು ನಿಮ್ಮ ಪ್ರೊಫೈಲ್ ನೋಡಿದ್ದೀನಿ. ಐ ಆಮ್ ಶ್ಯೂರ್ ನೀವು ನನ್ನ ಪ್ರೊಫೈಲ್ ನೋಡಿರ್ತೀರ. ಇಲ್ಲ, ನಾನು ನೋಡಿಲ್ಲ. ವಾಟ್? ಪ್ರೊಫೈಲ್ ನೋಡಿಲ್ವಾ? ದೆನ್ ಹೌ? ಪ್ರೊಫೈಲ್ ನೋಡದೆ ಹುಡುಗನ್ ನೋಡೋ ಶಾಸ್ತ್ರಕ್ಕೆ ಒಪ್ಕೊಂಡ್ರ? ಆದ್ರೆ ಅಪ್ಪ ನಿಮ್ಮ ಪ್ರೊಫೈಲ್ನ ನೋಡಿದ್ದಾರೆ. ಓಹ್, ದ್ಯಾಟ್ಸ್ ದ ಪಾಯಿಂಟ್. ಮನೆ ಮಗಳು. ಅಪ್ಪ ನೋಡಿದ್ಮೇಲೆ ಮುಗೀತು ಅಂತೀರಾ? ಗುಡ್, ಐ ಲೈಕ್ ಇಟ್. ನಿಮ್ಮಂತ ಹುಡುಗಿರು ಇನ್ ದಿಸ್ ಎರಾ, ಇಟ್ಸ್ ಅನ್ಬಿಲೀವಬಲ್.
ಬಟ್ ಐ ಬಿಲೀವ್ ಇನ್ ಮೈ ಥಾಟ್ಸ್. ನಾನು ಇಂಡಿವಿಜುವಾಲಿಟಿ ಮೇಲೆ ನಂಬಿಕೆ ಇಟ್ಟಿರೋನು. ನಮ್ಮ ಲೈಫು ನಮ್ಮ ಡಿಸಿಷನ್ಸ್ ಆಗಿರಬೇಕು. ದಟ್ಸ್ ಮೈ ಪಾಲಿಸಿ. ನೀವು ಅಳ್ಬೇಡಿ. ನಿಮ್ಮ ಆಸೆ ಅಂತೆ ಅವರೇ ನಿಮ್ಮನ್ನು ನನಗೆ ದಾರಿ ಎರೆದು ಕೊಡೋ ಹಾಗೆ ನಾನು ಮಾಡ್ತೀನಿ. ಪ್ರಾರ್ಥನಾ, ಯಾಕೊಂಥರ ಆಗ್ಬಿಟ್ರಿ? ನಾನೇನಾದ್ರು ತಪ್ಪು ಹೇಳಿದ್ನಾ? ಹಾಗೇನೂ ಇಲ್ಲ. ಪ್ರಾರ್ಥನಾ, ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್, ನಾನೊಂದು ವಿಷಯ ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಡು ಯು ಹ್ಯಾವ್ ಎನಿ ಪಾಸ್ಟ್? ಓಕೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ನೋ ಪ್ರಾಬ್ಲಮ್. ಆದರೂ ಈ ಕಾಲದಲ್ಲಿ ಯಾರಿಗೆ ತಾನೇ ಪಾಸ್ಟ್ ಇರಲ್ಲ. ಇವನ್ ಐ ಟು ಹ್ಯಾವ್ ಅ ಪಾಸ್ಟ್. ನಾನು ಅಷ್ಟು ಚೀಪ್ ಮೈಂಡೆಡ್ ಅನ್ಕೋಬೇಡಿ. ಏನೋ ಮದುವೆಗೆ ಮುಂಚೆ ವಿಷಯ ಎಲ್ಲ ಕ್ಲಿಯರ್ ಆಗಿರಲಿ ಅಂತ ಕೇಳಿದೆ ಅಷ್ಟೆ. ಓಕೆ, ಲೀವ್ ಇಟ್. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಆಗ್ಲಿಂದ ನಾನೇ ಮಾತಾಡ್ತಿದ್ದೀನಿ. ನೌ ಇಟ್ಸ್ ಯುವರ್ ಟರ್ನ್. ಹೇಳಿ ನಿಮ್ಮ ಬಗ್ಗೆ. ಹಲೋ ಪ್ರಾರ್ಥನಾ, ನಿಮ್ಮ ಬಗ್ಗೆ ಹೇಳಿ ಅಂದೆ. ನಾನು ಓದಿರೋದು ಅದೆಲ್ಲ ನಂಗೆ ಬೇಡ. ಅಪಾರ್ಟ್ ಫ್ರಮ್ ದಟ್, ವಾಟ್ ಡು ಯು ಡೂ? ನಾನು ಹಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ. ವೋ, ಆರ್ಟಿಸ್ಟ್! ನಂಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ, ಬಟ್ ಆರ್ಟ್ನ ಅನುಭವಿಸ್ತೀನಿ. ಓಹ್, ತಪ್ಪು ತಿಳ್ಕೊಬೇಡಿ. ಐ ಮೀನ್, ವಾಟ್ ಇಸ್ ದ್ಯಾಟ್? ಯು ನೋ ಕಲಾಪ್ರೇಮಿ? ಓಕೆ, ನಂಗೇನಿಷ್ಟ ಅಂತ ಕೇಳಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ದೊಡ್ಡವ್ರು ಹೇಳ್ತಾರಲ್ಲ, ಲೈಫ್ ಇಸ್ ಎ ಜರ್ನಿ ಅಂತ. ನಾನು ಆ ಜರ್ನಿನೇ ಲೈಫ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಂಗೆ ಇನ್ನೊಂದು ಟ್ಯಾಲೆಂಟ್ ಇದೆ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡೋದಕ್ಕೆ ಒಳ್ಳೊಳ್ಳೆ ಫೋಟೋಗ್ರಾಫ್ಸ್ ತೆಕ್ಕೊಡ್ತೀನಿ. ನಾನು ಇನ್ಸ್ಟಾಲಿಲ್ಲ. Whoa! This is really surprising. I like that. You know what? ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ನಂಗೆ ಸುಮಾರು ಹುಡುಗಿರನ್ನು ನೋಡಿದ್ರು. ಬಟ್ ಅವ್ರಿಗಿಷ್ಟ ಆಗೋ ಹುಡುಗಿ ನಂಗಿಷ್ಟ ಆಗ್ತಿರ್ಲಿಲ್ಲ, ನಂಗಿಷ್ಟ ಆಗೋ ಹುಡುಗಿರು ಅವ್ರಿಗಿಷ್ಟ ಆಗ್ತಿರ್ಲಿಲ್ಲ. ಬಟ್ ಯು ಆರ್ ಡಿಫ್ರೆಂಟ್. ನಮ್ಮನೆಯವ್ರಿಗೂ ಇಷ್ಟ ಆಗ್ತೀರಾ, ನನಗೂ ಇಷ್ಟ ಆಗಿದ್ದೀರಾ. ಈ ಮೌನನ ನಾನೇನು ಅನ್ಕೊಳ್ಳಿ? ನಿಮ್ಗಳ ಕಣ್ಣಿಗೆ ನಾನು ಹೇಗೆ ಕಾಣ್ತಿದ್ದೀನಿ ಪಾವನಿ? ಜೋಕರ್ ಥರ ಕಾಣ್ತಿದ್ದೀನಾ? ಯುವ, ಪ್ಲೀಸ್ ಹಾಗೆಲ್ಲ ಅನ್ಕೋಬೇಡ. ಪರಿಸ್ಥಿತಿನ ಅರ್ಥ ಮಾಡ್ಕೋ. ಈ ವಿಷಯ ಗೊತ್ತಾದಾಗಿಂದ ನಿನಗೆ ಎಷ್ಟು ಕೋಪ ಬಂದಿದ್ಯೋ ಅವಳಿಗೂ ಅಷ್ಟೇ ನೋವಾಗ್ತಿದೆ ಯುವ. ಅದ್ ನನಗ್ ಗೊತ್ತು. ಓಕೆ, ನಿನಗೆ ವಿಷಯ ಗೊತ್ತಿತ್ತು ತಾನೆ?
ನಿಮ್ಮ ಅಕ್ಕಂಗೇನೋ ಫೋನ್ ಮಾಡೋಕ್ಕಾಗಿಲ್ಲ, ಧೈರ್ಯ ಸಾಲಿಲ್ಲ, ಒಪ್ಕೋತೀನಿ. ನೀನಾದ್ರೂ ಫೋನ್ ಮಾಡ್ಬೋದಿತ್ತು ತಾನೆ? ಯಾಕೆ? ನಿನ್ಗೂ ನನ್ ಕಂಡ್ರೆ ಭಯನಾ? ಭಯದ ಪ್ರಶ್ನೆ ಅಲ್ಲ ಯುವ. ನಾನು ಇದೇ ವಿಷಯದ ಬಗ್ಗೆ ಅವಳ ಜೊತೆ ಎಷ್ಟು ಸಲ ಜಗಳ ಆಡಿದ್ದೀನಿ. ನಾನು ನನಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂದಾಗ ಅವಳು ತನ್ನ ಮೇಲೆ ಆಣೆ ಮಾಡಿಸ್ಕೊಂಡು ನನ್ನ ಕೈ ಕಟ್ ಹಾಕ್ಬಿಟ್ಲು. ಏನು ಆಣೆ ಇಟ್ರಾ? ಅಂದ್ರೆ ನಿಮ್ಮ ಅಕ್ಕನ ಉದ್ದೇಶ ಏನು? ಪ್ರೀತಿ ಅಂದ್ರೆ ಯೂಸ್ ಅಂತ್ರೋ ವಸ್ತುನಾ? ನಾನೇ ನಿಮ್ಮ ಅಕ್ಕಂಗೆ ಆಟದ ಗೊಂಬೆನಾ? ಹಾಗೇನೂ ಇಲ್ಲ ಯುವ. ಅವಳಿಗೂ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಕಣೋ. ಹೌದೌದು, ಪ್ರೀತಿಸ್ತೀನಿ ಅಂತ ಬೆಟ್ಟ ಹತ್ಸಿ ಈಗ ಮೇಲಿಂದ ತಳ್ತಿರೋದು. ಅಲ್ಲೇ ಯುವ ನೀ ತಪ್ಪು ತಿಳ್ಕೊಂಡಿರೋದು. ಅವಳು ನಿನ್ನ ಬೆಟ್ಟದಿಂದ ತಳ್ತಿಲ್ಲ, ತಾನೇ ಅಲ್ಲಿಂದ ಬೀಳ್ತಿದ್ದಾಳೆ. ನಿನ್ಗೂ ಗೊತ್ತು, ಅವಳಿಗಪ್ಪ ಅಂದ್ರೆ ಪ್ರಾಣ. ಇದು ಅಪ್ಪ ಹುಡುಕಿರೋ ಸಂಬಂಧ. ಅದಕ್ಕೆ ಅವಳು ಏನೂ ಮಾಡೋ ಪರಿಸ್ಥಿತಿಲಿಲ್ಲ. ಯುವ, ನೀನೇ ಅವಳನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ ಹೇಳು? ಸರಿ, ನಿಮ್ಮ ಅಕ್ಕಂಗೆ ನನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ನಮ್ಮ ಪ್ರೀತಿ ಬಗ್ಗೆ ಅವರಪ್ಪನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೇ ತಾನೆ? ಆ ಭಾರನು ನಾನು ಹೇಳಿಸ್ತೀನಿ. ಅಂದ್ರೆ ಈಗ ನಾನು ನೇರವಾಗಿ ನಿಮ್ಮ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಯುವ, 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 ನಿಂತ್ಕೋ ಯುವ. ನಿಮ್ ಹುಡುಗಿ ನಮ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ಫೋಟೋ ನೋಡ್ದಾಗ್ಲೇ ಒಪ್ಪಿಗೆ ಆಗಿತ್ತು. ನಮ್ ಹುಡುಗನ್ ಬಗ್ಗೆ ಹೇಳೋದಾದ್ರೆ ಅವನು ತುಂಬಾ ಅಂಡರ್ಸ್ಟ್ಯಾಂಡಿಂಗು. ನಿಮ್ ಹುಡುಗಿನೂ ತುಂಬಾ ಸಾಧು ಅನ್ಸುತ್ತೆ ಅಲ್ವಾ? ಸೊ ಇಬ್ರದು ಒಳ್ಳೆ ಜೋಡಿ ಆಗುತ್ತೆ. ಮಕ್ಕಳಿಗೆ ಓಕೆ ಆದ್ರೆ ನಮ್ದೇನಿದೆ, ಮುಂದಿನ ಹೆಜ್ಜೆ ಇಟ್ಬಿಡೋದೆ. ನಮಗೂ ಅಷ್ಟೇ ಈ ಸಂಬಂಧ ತುಂಬಾ ಇಷ್ಟ ಆಗಿದೆ ಅಲ್ವೇನ್ರಿ? ಹಾಂ, ಒಪ್ಪಿಗೆ ಆಗಿದೆ. ಓ, ಬಂದ್ರಲ್ಲ ಮಕ್ಕಳು. ಎಸ್ ಮೈ ಡಿಯರ್, ಮಾತುಕತೆ ಎಲ್ಲ ಮುಗಿತಾ? ಹುಡುಗಿ ಒಪ್ಗೆನಾ? ನನ್ನ ಒಪ್ಪಿಗೆ ಕೇಳೋದಕ್ಕಿಂತ ಮುಂಚೆ ಅವ್ರ ಒಪ್ಗೆನೆ ಕೇಳ್ಬಿಡಿ. ಅವ್ರು ಹ್ಞೂ ಅಂದ್ರೆ ನಾನು ಹ್ಞೂ, ಅವ್ರು ಹ್ಞೂ ಅಂದ್ರೆ ನಾನು ಹ್ಞೂ. ಓಹೋ, ತಾಳಿ ಕಟ್ಟೋಕ್ ಬಿಫೋರೇ ಅಮ್ಮ ಅವ್ರ ಹಸ್ಬೆಂಡ್ ಆಗ್ಬಿಟ್ರಾ? ಏನ್ ಆನಂದ್ ಅವ್ರೆ, ಸುಮ್ನೆ ಕೂತ್ಬಿಟ್ರಿ? ನಿಮ್ಮ ಅಭಿಪ್ರಾಯನು ತಿಳಿಸಿ. ನಂದೇನಿಲ್ಲ, ನೀವೆಲ್ಲ ಒಪ್ಕೊಂಡ್ರೆ
ನಾನು ಓಕೆನೆ. ನೀನೇನ್ ಹೇಳ್ತೀಯ ಪುಟ್ಟ?